ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಚಿಕನ್ ಕರಿ. ಅದು ಚಿಕನ್ ಕರಿ ಮಾಡ್ಬೇಕಂತಾನೆ ಇವಾಗ ನೋಡಿ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಕಲ್ಲಲ್ಲಿ ಕುಟ್ಕೊಂಡು ಮಾಡ್ತಾ ಇದ್ದೀವಿ. ಹಳ್ಳಿಯಲ್ಲಿ ಮಾಡ್ತಾರಲ್ಲ ಹಾಗೆ ಮಿಕ್ಸಿಯಲ್ಲಿ ಅಷ್ಟು ಟೇಸ್ಟ್ ಬರಲ್ಲ ಅಂದ್ಕೊಂಡು ಕುಟ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ, ಇದು ಶುಂಠಿ ಹಾಕ್ತಾ ಇದ್ದೀವಿ ಪೇಸ್ಟು. ಶುಂಠಿ ವಾಸನೆ ಮಾತ್ರ ಸೂಪರಾಗಿ ಬರ್ತಾ ಇದೆ. ನೋಡಿ ಈಗ ಪೇಸ್ಟ್ ಮಾಡ್ಕೊಬೇಕು. ನೋಡಿ ಇವಾಗ ಕೊತ್ತಂಬರಿ ಹಾಕ್ಕೊತಾ ಇದ್ದೀವಿ. ನೋಡಿ ಪುದೀನ ಹಾಕ್ಕೊತಾ ಇದ್ದೀವಿ. ಉಳ್ಳಾಗಡ್ಡಿನೂ ಪೇಸ್ಟ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ನೋಡಿ ಇದು ನಾವು ಕುಟ್ಕೊಂಡಿರೋ ಪುದೀನ ಕೊತ್ತಂಬರಿ ಪೇಸ್ಟು ಮತ್ತು ಟೊಮೆಟೊ ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಕುಟ್ಕೊಂಡಿರೋ ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆವಾಗೆ ಕುಟ್ಕೊಂಡಿದ್ದೀವಿ. ಒಂದು ಬಾಣಲೆಯಲ್ಲಿ 3 ಇಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಬೇಕು. ಬೇ ಲೀವ್ಸನ್ನು ಹಾಕ್ಕೊಬೇಕು. ದಾಲ್ಚಿನ್ನಿ ಕೂಡ ಹಾಕ್ಕೋಬೇಕು. 3 ಇಂದ 4 ಮೆಣಸು ಹಾಕ್ಕೊಬೇಕು. ಕಟ್ ಮಾಡ್ಕೊಂಡಿರೋ ಅಂಥ ಆನಿಯನ್ ಹಾಕ್ಕೊಬೇಕು. ನೋಡಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹಾಗೆ ಫ್ರೈ ಮಾಡಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬೇಕು. ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದಾದಮೇಲೆ ಪುದೀನ ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿರೋ ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕಬೇಕು. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಟೊಮೆಟೊ ಪೇಸ್ಟನ್ನು ಹಾಕ್ಕೊಬೇಕು. ತೆಂಗಿನ ತುರಿ ಇದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ನೋಡಿ ಹೇಗೆ ಬಂದಿದೆ. 4 to 5 ಮಿನಿಟ್ಸ್ ಹೀಗೆ ಬೇಯಿಸ್ಕೋಬೇಕು. ನಾವು ಇವಾಗ ಬೇಯಿಸ್ಕೊಂಡಿದ್ದೀವಿ. ನೋಡಿ ಹೀಗೆ ಬಂದಿದೆ. 1.5 ಸ್ಪೂನ್ ಖಾರ ಹಾಕ್ಕೊತಾ ಇದ್ದೀವಿ. ಅಚ್ಕಾರದ ಪುಡಿ, ಒಂದು ಸ್ಪೂನ್ ಉಪ್ಪು, ಚಿಟಿಕೆ ಅರಿಶಿನ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸ್ವಲ್ಪ ನೀರು ಹಾಕ್ಕೊಬೇಕು. ನೋಡಿ ಬೇಯಿಸ್ಕೊಬೇಕು. ನಾವಿಲ್ಲಿ ತೊಗೊಂಡಿರೋದು 1 kg ಚಿಕನ್ನು. ಈಗ ನೀಟಾಗಿ ಹಾಕಬೇಕು. ನೋಡಿ ಹೇಗೆ ಹಾಕ್ತಾಯಿದ್ದೀವಿ. ಲೆಗ್ ಪೀಸು 2 ಲೆಗ್ ಪೀಸ್ ತೊಗೊಂಡಿದ್ದೀವಿ. ಇವಾಗ ಬಿಟ್ಬಿಟ್ಟು ನಾವಿಲ್ಲಿ ಮುದ್ದೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನೋಡಿ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೋಬೇಕು. ಈಗ 1 ಕುದಿ ಬಂದಿದೆ. ಇವಾಗ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೋಬೇಕು. ನೋಡಿ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಚಿಟಿಕೆ ಉಪ್ಪನ್ನು ಹಾಕ್ಕೋಬೇಕು. ರಾಗಿ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಪೂರ್ತಿ ಹಾಕ್ಕೊಂಡ್ರೆ ಗಂಟು ಆಗುತ್ತೆ. ಹಾಕ್ಕೊತಾನೆ ಹೀಗೆ ಕಲಿಸ್ಕೋಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲೂ ಗಂಟಿರಬಾರ್ದು, ಹಿಟ್ಟಿಟ್ಟು ಇರಬಾರ್ದು, ಅಂಟಂಟು ಆಗಬಾರ್ದು. ನೋಡಿ ಹೇಗೆ ಬಂದಿದೆ. ಹೊಗೆ ಬರ್ತಾ ಇದೆ. ಒಂದು ಹನಿ ತುಪ್ಪ ಹಾಕ್ಕೊಬೇಕು. ಇಷ್ಟು ಒಂದು ಪ್ಲೇಟಲ್ಲಿ ನೀರು ಹಚ್ಕೊಂಡು ಮುದ್ದೆನ ಹಾಕ್ಕೊಬೇಕು. ಹಾಗೆ ಮಾಡಿದರೆ ಅಂಟೋದಿಲ್ಲ, ಇಲ್ಲಾಂದರೆ ಕೈಯೆಲ್ಲ ಅಂಟಂಟಾಗ್ಬಿಡುತ್ತೆ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ನೋಡಿ ಹೀಗೆ ಮುದ್ದೆನ ಕಟ್ಕೊಬೇಕು. ನೋಡಿ ಮುದ್ದೆ ಹೀಗೆ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕನ್ ಹೇಗೆ ಕುದ್ದಿದೆ. ಅದಕ್ಕೆ ಮಸಾಲ ಹಾಕಬೇಕು. ಗರಂ ಮಸಾಲ, ಕಸೂರಿ ಮೇಥಿ ಸ್ವಲ್ಪ,
ಸ್ವಲ್ಪ ಎವರೆಸ್ಟ್ ಚಿಕನ್ ಮಸಾಲ ನೋಡಿ ಹೇಗೆ ಬಂದಿದೆ. ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ ಹಾಕೊಬೇಕು, ಮಿಲ್ಕಿ ಮಿಸ್ಟ್ ಕಸ್ಟರ್ಡ್ ಮಿಲ್ಕ್ ಇದು. ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಕೋಳಿ ಸಾರು ಸವಿಯಲು ಸಿದ್ಧ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.